ಶರಣ್ರಿ ಎಲ್ಲರೂ ಹೆಂಗಂದ್ರಿ? ನಾನು ಆರಾಮದೀನಿ. ಕಾರ್ಸ್ 24 ಅಂತಂದ್ರೆ ಜಕ್ಕೂರ್ ಯಾರ್ಡ್ ಕೇಳಿದಿರಾ? ಇವಾಗ ಜಿ ಟಿ ಮಾಲಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು, ಮತ್ತೊಂದು ವಿಡಿಯೋ ಜಿ ಟಿ ಮಾಲಲ್ಲಿ ಬಂದಿದ್ದೀನಿ. ಯಾಕಂದ್ರೆ ಸರೌಂಡಿಂಗು ವಿಜಯನಗರ ಆ್ಯಂಡ್ ಇದು ಮಾಗಡಿ ರೋಡು ಈ ಕಡೆ ಯಾರು ಸರೌಂಡಿಂಗ್ ಇರ್ತಾರಲ್ಲ ಅವ್ರಿಗೆ ನಿಯರ್ ಆಗುತ್ತೆ. ಇಲ್ಲಿ ಸ್ವಲ್ಪ ಕಾರ್ ಕಲೆಕ್ಷನ್ಸ್ ಕಮ್ಮಿ ಆ್ಯಂಡ್ ಫೆಬ್ರವರಿ ಮಂತ್ ಬಂದಿದೆಯಲ್ಲ, ಏನು ಆಫರ್ ಇಟ್ಟಿದ್ದಾರೆ ಎಲ್ಲ ತಿಳ್ಕೊಳ್ಳೋಣ. ಲಾಸ್ಟ್ ಟೈಮು ಶಶಿ ಸರ್ ಇದ್ರು, ಸರ್ ಇಲ್ಲೇ ಇದ್ದಾರೆ. ಸರ್ ಹೆಂಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ಸೊ ಎಷ್ಟು ಒಂದು 6 months ಆಯ್ತು ಅನ್ಕೋತೀನಿ ಈ ಯಾರ್ಡ್ ಅಲ್ಲಿ ಮಾಡ್ಬಿಟ್ಟು. ಹೌದೌದು, 6 ತಿಂಗಳಾಯ್ತು ಸರ್. ಸರ್ ಏನ್ ಸರ್ ಎಲ್ಲ ರೆಡ್ ಕಲರ್ ಇಟ್ಟಿದ್ದಾರೆ, ರೆಡ್ಡೇ ಕಾಣ್ತಿದೆ ಕಾರ್ಸ್ 24. ಅದೇ ಫೆಬ್ರವರಿ ಮಂತ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಸರ್, ಯೂತ್ ಜನರೇಷನ್ ಗೊತ್ತಲ್ಲ ಸರ್, ಆತರ ಅದಕ್ಕೆ ರೆಡ್ ಸ್ಪೆಷಲ್ ಕಾರ್ಗಳು, ಡಿಸ್ಕೌಂಟೆಡ್ ಕಾರ್ಗಳು ಇದೆ ಈ ಸತಿ ಡಿಸ್ಕೌಂಟ್ ಅಲ್ಲೇ ಈಗ. ಸೊ ಅಂದ್ರೆ ಫೆಬ್ರವರಿ ಮಂತ್ ಗೆ ರೆಡ್ ಕಲರ್ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಕಾರ್ಸ್ 24 ತೋರಿಸ್ಕೊಡ್ತಿದ್ದೀರಾ? ಹೌದೌದು, ಯಾಕಂದ್ರೆ ಯೂತ್ ಜನರೇಷನ್ ಗೆ ಫೆಬ್ರವರಿ ಮಂತ್ ಜಾಸ್ತಿ ಸ್ಪೆಷಲ್ ಆಗಿರುತ್ತಲ್ಲ, ಸೊ ಅದಕ್ಕೋಸ್ಕರ ರೆಡ್ ಕಲರ್ ಗಾಡಿಗಳನ್ನೇ ಜಾಸ್ತಿ. ಹಂಗಂದ್ರೆ ಹೊರಗಡೆ ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ರೆಡ್ ರೋಸ್ ಜಾಸ್ತಿ ಸೇಲ್ ಆಗುತ್ತೆ, ಕಾರ್ಸ್ 24 ಅಲ್ಲಿ ಇವಾಗ ರೆಡ್ ಗಾಡಿಗಳೇ ಸೇಲ್ ಆಗುತ್ತೆ. ಹೌದೌದು, ಅದಕ್ಕಂತಾನೆ ಸ್ಪೆಷಲ್ ರೆಡ್ ಕಾರ್ಗಳನ್ನೇ ಜಾಸ್ತಿ ಸೇಲ್ ಮಾಡ್ತಾ ಇದ್ದೀವಿ. ಸೇಲ್ ಮಾಡಿದ್ರೆ ಓಕೆ. ಅಂದ್ರೆ ಜಕ್ಕೂರ್ ಯಾರ್ಡ್ ನೋಡೋದಾದ್ರೆ ಆಲ್ ಓವರ್ ಇಂಡಿಯಾದಲ್ಲೇ ಟಾಪ್ ಅಲ್ಲಿ ಇದೆ. ಅಂದ್ರೆ ತುಂಬಾ ಗಾಡಿ ಕಲೆಕ್ಷನ್ ಸಿಗುತ್ತೆ, 1200-2000 ಗಾಡಿಗಳಲ್ಲಿ ನೋಡೋಕೆ ಸಿಗುತ್ತೆ. ಜಿ ಟಿ ಮಾಲ್ ಜಕ್ಕೂರ್ ಯಾರ್ಡ್ ಏನ್ ಡಿಫ್ರೆನ್ಸ್ ಏನಿದೆ ಸರ್? ಸರ್ ಜಕ್ಕೂರ್ ಬಂದು ನಮ್ದು ಯಾರ್ಡ್ ದೊಡ್ಡದಿದೆ, ಸೊ ಜಿ ಟಿ ಮಾಲ್ ಬಂದು ಸ್ವಲ್ಪ ನಮ್ದು ಯಾರ್ಡ್ ಸಣ್ಣದಿದೆ. ಇಲ್ಲಿ ನಮ್ಗೆ ಎಸ್ಪೆಷಲಿ ನಾವು ಫೆಬ್ರವರಿ ಮಂತ್ಗೆ ಬೇಕಾಗಿರೋ ಗಾಡಿಗಳನ್ನ ಹಾಕೊಂಡಿದೀವಿ. ಜಕ್ಕೂರು ಬಂದು ಏನ್ ಡಿಫ್ರೆನ್ಸ್ ಇಲ್ಲ, ಇಲ್ಲಿಂದ ಅಲ್ಲಿಗೆ 19 ಕಿಲೋಮೀಟರ್ ಡಿಫ್ರೆನ್ಸ್. ಕಸ್ಟಮರ್ ಇಲ್ಲಿ ನೋಡಿ, ಮೆಜೆಸ್ಟಿಕ್ ಇಂದ ನಮಗೆ 3 ಕಿಲೋಮೀಟರ್ ಆಗುತ್ತೆ, ಮಾರ್ಕೆಟ್ ಇಂದ 4 ಕಿಲೋಮೀಟರ್ ಆಗುತ್ತೆ, ಸಿಟಿ ಸೆಂಟ್ರಲ್ ಇದೆ. ಇಲ್ಲಿ ಬಂದು ಕಸ್ಟಮರ್ಗಳು ಗಾಡಿ ನೋಡಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಜಕ್ಕೂರ್ಗೂ ನಾವು ಕರ್ಕೊಂಡು ಹೋಗ್ತೀವಿ. ಜಕ್ಕೂರಲ್ಲೂ ನೀವು ಗಾಡಿ ನೋಡ್ಬೋದು, ಅಲ್ಲೇ ಬಂದು ಗಾಡಿ ನೋಡಿ ಫೈನಲ್ ಮಾಡಿ ಮಾಡ್ಬೋದು. ಸೊ ಅಲ್ಲಿಗೂ ಇಲ್ಲಿಗೆ ಏನು ಮೇಜರ್ ಡಿಫ್ರೆನ್ಸ್ ಏನಿಲ್ಲ ಸರ್, ಎಲ್ಲ ನಮ್ದೇ, ಎಲ್ಲ ಸ್ಟಾಕು ನಮ್ದೇ ಇರುತ್ತೆ. ಓಕೆ. ಇವಾಗ ಕಾರ್ ನಂಬರ್ ಆಫ್ ಕಾರ್ಸ್ ಇದು ಇನ್ಕ್ರೀಸ್ ಆಗಿದೆ ಅನ್ಕೋತೀನಿ ಇಲ್ಲಿ. ಹೌದೌದು, ಇಲ್ಲಿ 110-115 ಕಾರ್ಗಳು ಈಗ ಸ್ಟಾಕ್ ಮಾಡಿದೀವಿ. ಮುಂಚೆ 80 ಕಾರ್ ಇತ್ತು, ಇನ್ನೊಂದು 20-25 ಸ್ಲಾಟ್ ಜಾಸ್ತಿ ಮಾಡಿದೀವಿ. ಸಿಟಿ ಸೆಂಟ್ರಲ್ ಇರೋದ್ರಿಂದ ನೀವು ಇಲ್ಲಿ ಬಂದು ಕಾರ್ಗಳನ್ನ ನೋಡಿ ಫೈನಲ್ ಮಾಡಬಹುದು. ಯಾಕಂದ್ರೆ ವಿಜಯನಗರ ಆ ಕಡೆ ಇರೋರಿಗೆ 19 ಕಿಲೋಮೀಟರ್ ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ವಿಜಯನಗರ ಅಂದ್ರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಬಂದ್ಬಿಟ್ಟು ಇಲ್ಲಿ ವಿಸಿಟ್ ಆದ್ರೆ, ಸಪೋಸ್ ನಮ್ಗೆ ಈಗ ಕಸ್ಟಮರ್ ವಿಜಯನಗರಲ್ಲಿ ಇರ್ತಾರೆ ಅಥವಾ ಎಲ್ಲಾದ್ರೂ ಮಾಗಡಿ ರೋಡಲ್ಲಿ ಇರ್ತಾರೆ ಅಂತ ಹೇಳ್ಬೋದು ಸರ್. ಈ ಗಾಡಿ ಬೇಕು ಅಂತ ನಿಮಗೆ ಒಂದಿನ ಮುಂಚೆ ಕಾಲ್ ಮಾಡಿದ್ರೆ ಇಲ್ಲಿ ಬಂದು ಇಲ್ಲಿಗೆ ತರಿಸ್ತೀವಿ ಸರ್. ಜಕ್ಕೂರು ಬಂದು ಇಸ್ ನಾಟ್ ಮೇಜರ್ ಮ್ಯಾಟರ್, ನಮಗೆ ಡಿಫ್ರೆನ್ಸ್ ಮ್ಯಾಟರ್ ಆಗೋದಿಲ್ಲ. ಕಸ್ಟಮರ್ ಗಾಡಿ ಬಂದು ಇಲ್ಲಿ ನೋಡಿ, ಇಲ್ಲಿ ಗಾಡಿ ನಮಗೆ ಸ್ಯಾಟಿಸ್ಫೈ ಆಗಲಿಲ್ಲ, ನನಗೆ ಜಕ್ಕೂರು ಗಾಡಿನೇ ಬೇಕು ಅಂತ ಅವ್ರು ಲ್ಯಾಪ್ಟಾಪ್ ಅಲ್ಲಿ ನೋಡಿ ಫೈನಲ್ ಮಾಡಿದ್ರೆ ಆ ಗಾಡಿನ ನಾವು ಫ್ರೀಯಾಗಿ ತರಿಸ್ತೀವಿ. ಇಲ್ಲೇ ಫ್ರೀಯಾಗಿ ತರಿಸಿ ಇಲ್ಲೇ ಟೆಸ್ಟ್ ಡ್ರೈವ್ ಕೊಟ್ಟು ಕಸ್ಟಮರ್ಗೆ ಓಕೆ ಆಯ್ತು ಅಂದ್ರೆ ಇಲ್ಲೇ ಡೆಲಿವರಿ ಕೊಡ್ತೀವಿ. ಕಸ್ಟಮರ್ ಕನ್ವೀನಿಯಂಟ್ ಇಸ್ ಮ್ಯಾಟರ್. ಹೌದೌದು, 100% ಹೌದು. ಓಕೆ ಸರ್, ಇವಾಗ ರೆಡ್ ಥೀಮ್ ಅಂತ ಇಟ್ಟಿದ್ದೀರಾ ಅಂತ ಹೇಳ್ಬೋದು. ಆಫರ್ ಏನಾದ್ರು ಇಟ್ಟಿದ್ದೀರಾ ಸರ್? ಇದ್ರ ಮೇಲೆ ಏನಾದ್ರು ಆಫರ್ ಇದೆಯಾ ಸರ್? ಇದ್ರ ಮೇಲೆ ಈಗ ನೋಡಿ, ಸ್ಪೆಷಲ್ ಗಾಡಿಗೆ ಬಂದು ನಾವ್ ಇದನ್ನ 3,90,000 ಮಾರಬೇಕಿತ್ತು, ಡಿಸ್ಕೌಂಟ್ ಹೋಗಿ 3,59,000 ಆಗ್ತದೆ ಸರ್ ಈ ಗಾಡಿ. 3,59,000 ಸೆಕೆಂಡ್ ಓನರ್ ಆಗಿರುತ್ತೆ ಈ ಟಿಯೋಸ್ ಅಂಡ್ 85,000 ಓಡಿದೆ ಅಂತ ಹೇಳ್ಬೋದು. ಇಟಿಯೋಸ್ ಅಲ್ಲಿ ಓಡಿರೋದು ಕಮ್ಮಿನೇ ಅಲ್ವಾ ಸರ್? 85,000. ಹೌದೌದು, ಬಹಳ ಕಮ್ಮಿ ಆಗಿರುತ್ತೆ. ಸಿಡಾನ್ ಸೆಗ್ಮೆಂಟ್ ನಿಮಗೆ ಆಲ್ಮೋಸ್ಟ್ ಎಂಜಿನ್ ಲೈಫ್ 3.4 ಲಕ್ಷ ಎಂಜಿನ್ ಲೈಫ್ ಇದೆ. ಸೊ ಇದು ಆಲ್ಮೋಸ್ಟ್ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಬಂದಿದೆ ಸರ್. ಲೋನ್ ಎಲಿಜಿಬಲ್ ಇಮಿಡಿಯೇಟ್, ನಿಮಗೆ 4 ಅವರಲ್ಲಿ ಡಿಸ್ಬರ್ಸ್ ಆಗುತ್ತೆ ಲೋನು. 5 to 6 ಅವರ್ಸ್ ಅಲ್ಲಿ ಕಾರ್ ಡೆಲಿವರಿ ಆಗುತ್ತೆ ಸರ್. ಓಕೆ ಸರ್, ಲೋನ್ ಅಂತ ಕೇಳಿದ್ರಿ ಸರ್, ಲೋನ್ ಬಗ್ಗೆ ಹೋಗ್ತೀನಿ ಸರ್ ನಾನು ಇವಾಗ. ಸೊ ಲೋನ್ ಯಾವ ತರ ವರ್ಕ್ ಆಗುತ್ತೆ ಅನ್ನೋದಾದ್ರೆ ಸರ್, ಲೋನ್ ಅಲ್ಲಿ ನಮಗೆ ನೋಡಿ, ಕಸ್ಟಮರ್ ಪ್ರೊಫೈಲ್ ನ 3 ಪ್ರೊಫೈಲ್ ನಾವು ಡಿವೈಡ್ ಮಾಡ್ತೀವಿ. ಸ್ಯಾಲರಿ ಪರ್ಸನ್, ಸೆಲ್ಫ್ ಎಂಪ್ಲಾಯ್ ಮತ್ತೆ ನೋ ಇನ್ಕಮ್ ಪ್ರೂಫ್ ಅಂತ ಎಲ್ಲ ಪ್ರೊಫೈಲ್ಗೂ ನಾವು ಲೋನ್ ಕೊಡ್ತೀವಿ. ಸೊ ನಮ್ಮಲ್ಲಿ ಮೇಜರ್ ಆಗಿ 2 ಚಾನಲ್ಸ್ಗಳು ಬರುತ್ತೆ, ಒಂದು ಆಂಬರ್ ಚಾನಲ್, ಇನ್ನೊಂದು ಗ್ರೀನ್ ಚಾನಲ್ ಅಂತ. ಕಸ್ಟಮರ್ ಸಿಬಿಲ್ ಸ್ಕೋರ್ 760 ಮೇಲಿದ್ದು ಅವ್ರಿಗೆ ಗ್ರೀನ್ ಚಾನಲ್ ಅಪ್ರೂವಲ್ ಬಂತು ಅಂದ್ರೆ 4 ರಿಂದ 5 ಅವರಲ್ಲಿ ಕಾರ್ನ ಡೆಲಿವರಿ ಕೊಟ್ಬಿಡ್ತೀವಿ. ಇನ್ ಕೇಸ್ ಆಂಬರ್ ಚಾನಲ್ ಬಂತು ಅಂತಂದ್ರೆ 1 ದಿನ ಡಿಲೇ ಆಗುತ್ತೆ, ಬಟ್ ಗಾಡಿ 1 ದಿನ ಅಷ್ಟೇ ಡಿಲೇ ಆಗೋದು. ಸೊ ಗಾಡಿ ಇಮಿಡಿಯೇಟ್ ನಾವು ಏನು ಪ್ರೈಸ್ ಹಾಕಿದ್ದೀವೋ ಅದ್ರ ಮೇಲೆ ನಿಮಗೆ ಲೋನ್ ಅಪ್ರೂವಲ್ ಆಗುತ್ತೆ. ಸೊ ನೋಡಿ, ಗಾಡಿ ನಾವು ಪ್ರೈಸ್ 3,59,000 ಹಾಕಿದ್ರೆ ಇದ್ರ ಮೇಲೆ ಲೋನ್ ಆಗುತ್ತೆ. ಸೊ ನೀವು ಹೊರಗಡೆ ಅಪ್ಲೈ ಮಾಡಕ್ಕೆ ಹೋದ್ರೆ ವ್ಯಾಲ್ಯೂಯೇಷನ್ ಮಾಡಬೇಕು, ವ್ಯಾಲ್ಯೂಯೇಷನ್ ಪ್ರೈಸ್ ಮೇಲೆ ನಿಮಗೆ ಕೋಟ್ ಆಗುತ್ತೆ. ಬಟ್ ನಾವಿಲ್ಲಿ ಕೋಟ್ ಮಾಡಿರೋ ಪ್ರೈಸ್ ಮೇಲೆ ನಿಮಗೆ ಲೋನ್ ಆಗುತ್ತೆ ಸರ್. 10% ಅಂದ್ರೆ 35,000 ಡೌನ್ ಪೇಮೆಂಟ್ ಬರುತ್ತೆ. 0 DP ಇಸ್ ದ ಮೇಜರ್ ಪ್ರಿಯಾರಿಟಿ ನಮ್ದು. 0 ಬಂತು ಅಂದ್ರೆ 20% ಕಸ್ಟಮರ್ಗೆ 0 DP ಬರುತ್ತೆ, ಆ ಕಸ್ಟಮರ್ಗೂ ಕೊಟ್ಬಿಡ್ತೀವಿ. 0 DP ಅಂತಂದ್ರೆ ಕಸ್ಟಮರ್ ಸಿಬಿಲ್ ಫಾಲ್ಸ್ ಅಂಡರ್ ಗ್ರೀನ್. ಓಕೆ, ಸಮ್ ಆಫ್ ದ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ತೀವಿ. ಸೊ ಅವ್ರದ್ದು ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು, ಲಾಸ್ಟ್ 1-2 ವರ್ಷದಿಂದ 3 ವರ್ಷದಿಂದ ಟ್ರಾನ್ಸಾಕ್ಷನ್ ಭಾಳ ಚೆನ್ನಾಗಿರಬೇಕು. ಸೊ ಆ ಫ್ಯಾಕ್ಟರ್ಸ್ ಎಲ್ಲ ಕನ್ಸಿಡರ್ ಮಾಡಿ ನಮ್ಮ ಟೀಮ್ ಬಂದು 0 DP ಬಂದ್ರೆ ಕೊಟ್ಬಿಡ್ತೀವಿ ಸರ್. 100 ಜನ ಅಪ್ಲೈ ಮಾಡಿದ್ರೆ 30 ಜನರಿಗೆ 0 ಡೌನ್ ಪೇಮೆಂಟ್ ಬಂದೇ ಬರುತ್ತೆ ಸರ್. ಸೂಪರ್ ಸರ್, ಅಂದ್ರೆ ರೇಷಿಯೋ 0 DP ಜಾಸ್ತಿ ಇದೆ ಅಂತ ಹೇಳ್ಬೋದು. ಬರುತ್ತೆ 30% ಕಸ್ಟಮರ್ಗೆ 0 DP ಬರುತ್ತೆ ಸರ್. ಇನ್ನೊಂದು 70% ಕಸ್ಟಮರ್ಗೆ 10%, 15% ಆ ತರ ಡೌನ್ ಪೇಮೆಂಟ್. ಮತ್ತೊಂದು ಹೇಳ್ತೀನಿ, ಇಲ್ಲಿ 0 DP ಆಗಿರೋದ್ರಿಂದ ಸಿಬಿಲ್ ಮ್ಯಾಟರ್ ಆಗಿರುತ್ತೆ ಅಂತ. ಹೌದೌದು, ಸಿಬಿಲ್ ಮ್ಯಾಟರ್. ಅಂಡ್ ಸರ್ ಮತ್ತೊಂದು ಟಾಟಾ ಬ್ರ್ಯಾಂಡ್ ಅಲ್ಲಿ ಇರೋದು ಸರ್, ಅಂಡ್ ಡುವಲ್ ಟೋನ್ ಇದು ಬರುತ್ತೆ ಕಲರ್.
ಸೊ ಆಲ್ಟ್ರೋಸ್ ಏನಿದೆ ಸರ್ ಆಫರ್ ಇರೋದಕ್ಕೆ? ಸರ್ ಇದು ಗಾಡಿ 9 ಪ್ರೈಸ್ ಲಕ್ಷ. ಬಂದು 9,32,000 ಇದೆ. ಈಗ ಡಿಸ್ಕೌಂಟ್ ಹೋಗಿ 9,02,000 ರೂಪಾಯಿ ಆಗುತ್ತೆ ಸರ್. 9,02,000 ಆ ಚಿಲ್ಲರೆ ಅಪ್ರಾಕ್ಸ್ ಎಕ್ಸಾಕ್ಟಾ ಅಥವಾ ಎಕ್ಸಾಕ್ಟ್ ಆಗಿ 9,02,000 ರೂಪಾಯಿ. 9,02,000 ಸಿಂಗಲ್ ಓನರ್ ಆಗಿರೋದು, ಬರೀ 19,000 ಓಡಿರೋದು, 19,200 ಓಡಿರೋದು ಅಂಡ್ 2022 ಮಾಡಲು, ಒಂದು 2 ವರ್ಷ ಹಳೇದಲ್ವಾ ಸರ್ ಇದು? 2 ವರ್ಷದ ಹಳೇದು ಸರ್. ಅಂಡ್ ಬಿಲ್ಡ್ ಕ್ವಾಲಿಟಿ ಇವಾಗ ಟಾಟಾದು ಚೆನ್ನಾಗಿ ಬರುತ್ತೆ. ಹೌದೌದು. ಅಂಡ್ ಮೈಲೇಜ್ ಹೋಗೋದಾದ್ರೆ ಇದು ಬಂದ್ಬಿಟ್ಟು ಪೆಟ್ರೋಲ್ ಅಲ್ವಾ ಸರ್? ಪೆಟ್ರೋಲ್ ಗಾಡಿ ಸರ್. ಅಂಡ್ ಡುವಲ್ ಕಲರ್ ಅಲ್ಲಿ ಬರುತ್ತೆ ಸರ್. ಹಾಗೆ ಇವಾಗ ಕಾರ್ಸ್ 24 ವಿಜಯನಗರ, ಜಕ್ಕೂರು ಅಂಡ್ XUV ಸೆಗ್ಮೆಂಟ್ ಹೋಗ್ಬೇಕಾದ್ರೆ ಗರುಡ ಮಾಲ್ ಇದೆ. ಸೊ ಇದಲ್ಲದೆ ಮತ್ತೆ ಎಷ್ಟು ಬ್ರಾಂಚಸ್ ಇದೆ ಅಂತ ಹೇಳ್ಬೋದು ಸರ್? ನಮ್ಮಲ್ಲಿ ನಮಗೆ ವೈಟ್ ಫೀಲ್ಡ್ ಬೊರೊಕೊಟೆಕ್ ಪಾರ್ಕ್ ಅಲ್ಲಿ ಒಂದು ಬ್ರಾಂಚಸ್ ಇದೆ, ಸಿಂಗ್ಸಂದ್ರದಲ್ಲಿ ಒಂದು ಬ್ರಾಂಚಸ್ ಇದೆ, ಅದು ಬಿಟ್ಟರೆ ಬಾಣಸವಾಡಿಯಲ್ಲಿ ಒಂದು ಬ್ರಾಂಚಸ್ ಇದೆ, ಮತ್ತೆ ಜಕ್ಕೂರು ದೊಡ್ಡ ಯಾರ್ಡು. ಅದು ಬಿಟ್ಟರೆ ನಿಮಗೆ ಗರುಡ ಮಾಲ್ಗೆ SUV ಸೆಗ್ಮೆಂಟ್ಗೆ ಅಂತ ಬಿಟ್ಟಿದ್ದೀವಿ. ಯಾವ ಬ್ರಾಂಚಿಗಾದ್ರೂ ವಿಸಿಟ್ ಮಾಡಿ, ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿಬಿಟ್ಟು ನೀವು ಯಾವುದಾದ್ರೂ ಗಾಡಿ ಬೇರೆ ಬ್ರಾಂಚ್ ಫೈನಲ್ ಮಾಡಿದ್ರು ಆ ಬ್ರಾಂಚಿಂದ ತರಿಸ್ಕೊಡ್ತೀವಿ ಸರ್. ಓಕೆ, ಇವಾಗ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರದವ್ರಿಗೆ ಒಂದು ಹೊಸ ಬ್ರಾಂಚ್ ಆಗಿದೆ ಈಗ. ಹೌದು, ಯಲಹಂಕದಲ್ಲೂ ಒಂದು ಬ್ರಾಂಚಸ್ ಇದೆ, ಅಲ್ಲಿಗೂ ಹೋಗ್ಬೋದು ಕಸ್ಟಮರ್ಸ್. ಇಲ್ಲ ಕಸ್ಟಮರ್ಸ್ ನೋಡಿ ಇಲ್ಲಿ ಒಂದು ಗಾಡಿ ಫೈನಲ್ ಮಾಡಿ, ಇಲ್ಲಿ ಲಾಸ್ಟ್ ಟೈಮ್ ಒಂದು ಕಸ್ಟಮರ್ ಇಲ್ಲಿ ಬಂದು ಗಾಡಿ ಫೈನಲ್ ಮಾಡಿ, ಅವ್ರ ಮನೆ ಇರೋದು ಚಿಕ್ಕಬಳ್ಳಾಪುರ, ಇಲ್ಲಿಂದ ಗಾಡಿ ತಗೊಂಡು ಹೋದ್ರು. ಸೊ ಯಾವ ಬ್ರಾಂಚಿಂದ ಯಾವ ಬ್ರಾಂಚ್ಗೂ ಗಾಡಿ ತರಿಸ್ತೀವಿ ಸರ್, ಇನ್ ನಾಟ್ ಮ್ಯಾಟರ್. ಓಕೆ, ಬೇಸ್ಡ್ ಆನ್ ದ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ತರ ಇರುತ್ತೆ ಅದು ಸರ್. ಹಾಗೆ ಮಾರುತಿಯಲ್ಲಿ ಸರ್ವಿಸ್ ಕಾಸ್ಟ್ ತುಂಬಾ ಕಮ್ಮಿ ಆಗಿರುತ್ತೆ ಅಂಡ್ ತುಂಬಾ ಜನ ಸ್ವಿಫ್ಟ್ ಕೇಳ್ತಾರೆ, ಬಲಿನೋ ಕೇಳ್ತಾರೆ. ಮೋಸ್ಟ್ ಆಫ್ ದ ಡಿಮಾಂಡೆಡ್ ಸ್ವಿಫ್ಟ್ ಕೇಳ್ತಾರೆ, ಬಲಿನೋ ಅದಕ್ಕಿಂತ ಸ್ವಲ್ಪ ಕಮ್ಮಿ ಆಗಿರುತ್ತೆ ಅಂತ ಹೇಳ್ಬೋದು ಸರ್. ಇದ್ರ ಮೇಲೆ ಏನ್ ಡಿಸ್ಕೌಂಟ್ ಇದೆ ಸರ್? ಸರ್ ಇದು ಗಾಡಿ ಪ್ರೈಸ್ ಪೆಟ್ರೋಲ್ ವೇರಿಯಂಟ್ 1.2 ಇಂಜಿನ್ ಬರುತ್ತೆ ಸರ್. 6,92,000 ಇದೆ ಸರ್. ಇದು ಡಿಸ್ಕೌಂಟ್ ಹೋಗಿ ನಿಮಗೆ 6,62,000 ಆಗುತ್ತೆ ಸರ್. 6,62,000 ರೂಪೀಸ್ ಸಿಗುತ್ತೆ. ಅಂಡ್ ಸಿಂಗಲ್ ಓನರ್ ಗಾಡಿ 83,000 ಚಿಲ್ಲರೆ ಓಡಿದೆ, 83,000 ಓಡಿರೋದು ಸರ್. ಹಾಗೆ ಲೋನು ಕವರ್ ಆಗಿತ್ತು ಸರ್. ಇವಾಗ ಗಾಡಿ ನಮ್ಮ ಹತ್ರ ಒಂದು ಗಾಡಿ ಇದ್ರೆ ಎಕ್ಸ್ಚೇಂಜ್ ಏನಾದ್ರು ಆಫರ್ ಏನಾದ್ರು ನಡೀತಿದೆಯಾ ಸರ್? ಸರ್ ಇಲ್ಲಿ ಎಕ್ಸ್ಚೇಂಜ್ಗೆ ಅಂತಾನೆ ಒಂದು ಟೀಮ್ ಇದೆ ನಮ್ಮ ಹತ್ರ. ಸೊ ಈ ಟೀಮ್, ಈ ಬ್ರಾಂಚ್ ಅಲ್ಲಿ ರಾಜು ಅಂತಿದ್ದಾರೆ, ವ್ಯಾಲ್ಯೂಯೇಷನ್ ಇಂಜಿನಿಯರ್. ಅವರು ವ್ಯಾಲ್ಯೂಯೇಷನ್ ಮಾಡಿ ವಿದಿನ್ 2 to 3 hours ಅಲ್ಲಿ ನಿಮ್ಗೆ ಪ್ರೈಸ್ ಬಂದ್ಬಿಡುತ್ತೆ. ಓಕೆ ಆಯ್ತು ಅಂದ್ರೆ ನೀವು ಇಲ್ಲೇ ಗಾಡಿ ಬಿಟ್ಬಿಟ್ಟು ಹಳೆ ಕಾರ್ದು ಪ್ರೈಸ್ ನಿಮ್ಮ ಅಕೌಂಟಿಗೆ ಬಂದ್ಬಿಡುತ್ತೆ. ಹೊಸ ಕಾರಿಗೆ ನಿಮ್ಗೆ ಎಕ್ಸ್ಚೇಂಜ್ ಬೋನಸ್ ಬರುತ್ತೆ ಸರ್. ಅಪ್ ಟು 5 lakh ವರೆಗೂ 5,000 ಬರುತ್ತೆ. 5 to 10 lakh ನಿಮ್ಗೆ 10,000 ಬರುತ್ತೆ. 15 lakh ಗಾಡಿ ಸೆಲೆಕ್ಟ್ ಮಾಡ್ಕೊಂಡ್ರೆ 15,000 ಎಕ್ಸ್ಚೇಂಜ್ ಬೋನಸ್ ಬರುತ್ತೆ. ಅಪ್ ಟು 20 lakh ಗಾಡಿ ಏನಾದ್ರು ಇಲ್ಲಿರೋ ಗಾಡಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ 20,000 ಎಕ್ಸ್ಚೇಂಜ್ ಬೋನಸ್ ಬರುತ್ತೆ ಸರ್. ಇಮಿಡಿಯೇಟ್ ಪ್ರೋಸೆಸ್ ಆಗುತ್ತೆ. ನಿನ್ನೆ ಸೇಮ್ ಕಸ್ಟಮರ್ ಬಂದು ಹಂಗೆ ಗಾಡಿ ಕೊಟ್ಟು ನಿನ್ನೆ ಡೆಲಿವರಿ ತಗೊಂಡೋದ್ರು. ಅವರು ನಮ್ಮ ಹತ್ರ ಹೋಂಡಾ ಜಾಜ್ ಬಂದು 2 ವರ್ಷದಿಂದ ಗಾಡಿ ತಗೊಂಡಿದ್ರು. ಅವ್ರು ಇಲ್ಲೇ ಗಾಡಿ ಅವ್ರಿಗೆ ಪ್ರೈಸ್ ಓಕೆ ಆಯಿತು, ಇಲ್ಲೇ ಗಾಡಿ ಕೊಟ್ಟು ನಮ್ಮ ಹತ್ರ TV 300 ತಗೊಂಡೋದ್ರು ಸರ್ ನೆನೆ. ಓಕೆ, ಸೂಪರ್ ಸರ್. ಇವಾಗ ಇಮ್ಮಿಡಿಯೇಟ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದು ಅಪ್ಲಿಕೇಶನ್ ಅಲ್ಲಿ ವ್ಯಾಲೆಟ್ ಅಲ್ಲಿ ಬರುತ್ತಾ ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ಬಂದ್ಬಿಡುತ್ತೆ ಸರ್. ಅವ್ರದ್ದು ಜಸ್ಟ್ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ, ಸ್ಟೇಟ್ಮೆಂಟ್ ಇಲ್ಲದ್ರೆ ಪಾಸ್ಬುಕ್ ಕೊಟ್ಬಿಟ್ರೆ ಅವ್ರ ಅಕೌಂಟ್ಗೆ ವಿದಿನ್ 4 hours ಅಲ್ಲಿ ಕ್ರೆಡಿಟ್ ಆಗುತ್ತೆ. ಆ ಟೀಮ್ ಅವ್ರ ಜೊತೆ ನಾವೇ ಕೋಆರ್ಡಿನೇಟ್ ಮಾಡ್ತೀವಿ. ಸೊ ಆ ಟೀಮ್ ಅವ್ರ ಜೊತೆ ನಾವೇ ಕೋಆರ್ಡಿನೇಟ್ ಮಾಡಿ ನಿಮ್ಮ ಅಕೌಂಟ್ಗೆ ಅಮೌಂಟ್ ರಿಫಂಡ್ ಮಾಡಿಸ್ಬಿಡ್ತೀವಿ. ಇಲ್ಲಿ ಯಾವ ಕಾರ್ ಬೇಕಾದ್ರೂ ಇಮಿಡಿಯೇಟ್ ಆಗಿ ತಗೋಬಹುದು ಸರ್. ಈಸಿ ಇದೆ ಪ್ರೋಸೆಸ್. ಹಾಗೆ ನೆಕ್ಸ್ಟ್ ಇನ್ನೊಂದು ಇರೋದು ಸರ್, VXI ಮಾಡಲು ಪೆಟ್ರೋಲ್ ವೇರಿಯಂಟ್ ಸ್ವಿಫ್ಟ್ ಏನಿದೆ ಸರ್ ಆಫರ್ ಇದಕ್ಕೆ? ಸರ್ ಇದು ಬಂದು ನಿಮಗೆ 6,20,000 ಇತ್ತು, ಡಿಸ್ಕೌಂಟ್ ಹೋಗಿ ನಾವು 5,85,000 ಚಿಲ್ಲರೆ ಮಾರ್ತಾ ಇದೀವಿ. 5,85,000 ಅಂತ ಹೇಳ್ತಿರೋದು. ಇದು ಬಂದು ಸಿಂಗಲ್ ಓನರ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್ 2015 ಮಾಡಲು. ಸೊ ನೋಡಬಹುದು, ಇದು ರೆಡ್ ಕಲರ್, ಅದು 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 ರೆಡ್ ಕಲರೇ ಆಗಿರುತ್ತೆ. ಹಾಗೆ ಸರ್ ಇವಾಗ ಮತ್ತೊಂದು ಮೇನ್ ಪಾಯಿಂಟಿಗೆ ಬರ್ತೀನಿ ಸರ್. ಕಾರ್ಸ್ 24 ಯಾವ ತರ ವರ್ಕ್ ಆಗೋದಂತಂದ್ರೆ 140 ಚೆಕ್ ಪಾಯಿಂಟ್ಸ್ ಅಂತ ಇರುತ್ತೆ. ಅದಕ್ಕೆ ಹೇಳೋದಾದ್ರೆ ಏನೇನು ಕವರ್ ಆಗುತ್ತೆ ಸರ್? ನಾವು ಮೇಜರ್ ಆಗಿ 140 ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ನ ಚೆಕ್ ಮಾಡ್ತೀವಿ. ಎಂಜಿನು, ಗೇರ್ ಬಾಕ್ಸು, ಸಸ್ಪೆನ್ಷನ್ ಸಿಸ್ಟಮು, ಸ್ಟೇರಿಂಗ್ ಸಿಸ್ಟಮು, ಆಮೇಲೆ ಅದು ಬಿಟ್ಟರೆ ನಿಮಗೆ AC ಸಿಸ್ಟಮು, ಎಲ್ಲ ಪಾಯಿಂಟ್ಗಳನ್ನ ಚೆಕ್ ಮಾಡಿ ನಾವು ಅದನ್ನು ಪಾಸ್ ಮಾಡ್ಕೋತೀವಿ. 140 ಕ್ವಾಲಿಟಿ ಚೆಕ್ ಆದಮೇಲೆ ಅದನ್ನು ಪಾಸ್ ಮಾಡ್ತೀವಿ. ಇನ್ನು ಸಣ್ಣ ಪುಟ್ಟ ಇಂಪರ್ಫೆಕ್ಷನ್ಸ್ ಇರ್ಬೋದು, ಇದು ಇಸ್ ಅಕ್ಸೆಪ್ಟಬಲ್ ಇಂಪರ್ಫೆಕ್ಷನ್ ಅಂತೀವಿ. ಸೊ ಅದನ್ನು ನಾವು ಮುಂಚೆನೇ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ಅದು ಯಾವುದೇ ಕಸ್ಟಮರ್ಗೂ ತೊಂದರೆ ಆಗಬಾರ್ದು. ನಾಳೆ ಡ್ರೈವ್ ಮಾಡಬೇಕಾದ್ರೆ ಸಡನ್ ಆಗಿ ಅವ್ರಿಗೆ ತೊಂದರೆ ಆಗದಂಗೆ ಅದನ್ನು ಮುಂಜಾನೆ ಮೆನ್ಷನ್ ಮಾಡಿರ್ತೀವಿ. ಸೊ ನಮ್ದು ಏನಾಗುತ್ತೆ ಅಂದರೆ, ಈಗ ನಾವು ವಾರಂಟಿನ ನಾವು 1 ತಿಂಗಳು ಫ್ರೀ ಕೊಡ್ತಾ ಇದ್ದೀವಿ. 1,500 ಕಿಲೋಮೀಟರ್ ಫ್ರೀ ವಾರಂಟಿ ಕೊಡ್ತಾ ಇದ್ದೀವಿ. ಎಕ್ಸ್ಟೆಂಡೆಡ್ ವಾರಂಟಿ ಕಸ್ಟಮರ್ಗೆ ಬೇಕು ಅಂದರೆ ನಾವು ಎಂಜಿನು, ಗೇರ್ ಬಾಕ್ಸ್ ಮತ್ತೆ AC ಕಂಪ್ರೆಸರ್ಗೆ ಎಕ್ಸ್ಟೆಂಡೆಡ್ ವಾರಂಟಿ ಕೊಡ್ತಾ ಇದೀವಿ. ಅದು ಎಕ್ಸ್ಟೆಂಡೆಡ್ ವಾರಂಟಿ ಅಂದ್ರೆ 1 year ಆಗುತ್ತಾ? 1 year, 1 ವರ್ಷಕ್ಕೆ ನಿಮ್ಗೆ ಎಕ್ಸ್ಟೆಂಡೆಡ್ ವಾರಂಟಿ ಕೊಡ್ತಾ ಇದೀವಿ. ಸಮ್ ಪೇಯ್ಡ್ ವಾರಂಟಿ ಅದು. ಈಗ ಅದನ್ನ ಪೇಯ್ಡ್ ವಾರಂಟಿ ಮಾಡಿದೀವಿ. ನಿಮಗೆ ಫ್ರೀ ವಾರಂಟಿ ಬಂದು 1,500 ಕಿಲೋಮೀಟರ್ ಹೋಗಿ ಎಂಜಿನು, ಗೇರ್ ಬಾಕ್ಸು, AC ಕಂಪ್ರೆಸರು, ಎಂಜಿನಲ್ಲಿ ಬರೋ ಎಲೆಕ್ಟ್ರಿಕಲ್ ಐಟಮ್ಸು, ಮೆಕ್ಯಾನಿಕಲ್ ಐಟಮ್ಸು, ಸ್ಟೇರಿಂಗ್ ಸಿಸ್ಟಮು, ಆಮೇಲೆ ನಿಮಗೆ ಪೇಂಟು ಕವರ್ ಆಗುತ್ತೆ. ಅದು ಬಂದು 1,500 ಕಿಲೋಮೀಟರ್ ವಾರಂಟಿ. ಇನ್ ಕೇಸ್ ಕಸ್ಟಮರ್ಗೆ ಎಕ್ಸ್ಟೆಂಡೆಡ್ ವಾರಂಟಿ ಬೇಕು ಅಂದರೆ ಅದನ್ನು ಪೇಯ್ಡ್ ವಾರಂಟಿ ಅಂತೀವಿ. ಅಪ್ರಾಕ್ಸಿಮೇಟ್ ಆಗಿ 9,000 ರಿಂದ 11,000 ಸ್ಲಾಟ್ ಬರುತ್ತೆ. ಅದನ್ನ ನಾವು ದುಡ್ಡು ಕೊಟ್ಟು ತೊಗೋಬೋದು.
ಸಮ್ ಕಸ್ಟಮರ್ಸ್ಗೆ ಅಂತ ಹೇಳಿದ್ರೆ ಈಗ ನಾವು ಫೆಬ್ರವರಿ ಮಂತಲ್ಲಿ ನೀವು ಬಂದ್ರೆ ನಾವು ಎಕ್ಸ್ಟೆಂಡೆಡ್ ವಾರಂಟಿನ ನಾವು ಫ್ರೀ ಮಾಡ್ಕೊಡ್ತೀವಿ ಸರ್. ಓ ಇದು ಆಫರ್ ನಾವು GM ಹತ್ರ ಅಪ್ರೂವಲ್ ತಗೊಂಡು ಫ್ರೀ ಮಾಡ್ಕೊಡ್ತೀವಿ ಸರ್. ಓಕೆ ಸೊ ಸೂಪರ್. ಆಫರ್ ಮಾಡ್ಕೊಡ್ತೀವಿ. ನೀವು ಗಾಡಿ ಬಂದು ಫೈನಲ್ ಮಾಡಿ ಫೆಬ್ರವರಿ ಮಂತಲ್ಲಿ ನೀವು ಯಾವುದೇ ಗಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾವು GM ಹತ್ರ ಅಪ್ರೂವಲ್ ತಗೊಂಡು ನಿಮಗೆ 1 ವರ್ಷ ಎಕ್ಸ್ಟೆಂಡೆಡ್ ವಾರಂಟಿ ಫ್ರೀ ಕೊಡ್ತೀವಿ ಸರ್. ಓಕೆ, ಎನಿ ಗಾಡಿ ಮೇಲೆ ಅದು 1 ವರ್ಷ ಎಕ್ಸ್ಟೆಂಡೆಡ್ ವಾರಂಟಿ ಫ್ರೀ ಆಗಿರುತ್ತೆ. ಫ್ರೀ ಅಂದ್ರೆ ಅದು ಅಪ್ರೂವಲ್ ಬೇಸಿಸ್ ಮೇಲೆ ಇರುತ್ತೆ. ಬೇಗ ಬಂದಿರೋ ಕಸ್ಟಮರ್ ಬೇಗ ಬಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಕಸ್ಟಮರ್ಗೆ ಸಿಗೋ ಸಾಧ್ಯತೆ ಕಮ್ಮಿ ಇದೆ. ಅದು ನಿಮ್ದು ನಿಮ್ ಚಾನೆಲ್ ಥ್ರೂ ಬಂದಿರೋರಿಗೆ ನಾವು GM ಹತ್ರ ಅಪ್ರೂವಲ್ ತಗೊಂಡು ಮಾಡಿಸ್ಕೊಡ್ತೀವಿ ಸರ್. ಫಸ್ಟ್ ಕಮ್ ಫಸ್ಟ್ ಆಫರ್ ಫಸ್ಟ್ ಆಫರ್ ಎಸ್ಪೆಷಲಿ ನಿಮ್ ಚಾನೆಲ್ ಇಂದ ಬಂದ್ರೆ ನೋಡ್ಬೋದು. ನಮ್ಮ ಚಾನೆಲ್ ಇಂದ ಆಫರ್ ನಡೀತಿದೆ ರೀ. ಬೇಗ ಬಂದ್ವಿ 1 ಇಯರ್ ಎಕ್ಸ್ಟೆಂಡೆಡ್ ವಾರಂಟಿ ಫ್ರೀ ಆಗಿ ಸಿಗ್ತಿದೆ ನಿಮ್ಗೆ. ಸರ್ ಎಲ್ಲ ಕವರ್ ಮಾಡಿದ್ರೆ ಇನ್ನು ಏನೇನು ಕವರ್ ಮಾಡ್ಬೇಕು ಹೇಳಿ ಸರ್. Cars24 ಫೆಬ್ರವರಿ ಮಂತಲ್ಲಿ ರೆಡ್ ಕಲರ್ ಥೀಮ್ ತೊಗೊಂಡ್ಬಂದಿದ್ದೀರಾ ಅಂಡ್ ರೆಡ್ ಹಾಟ್ ಡೀಲ್ ಏನಾದರೂ ಕೊಡ್ತೀರಾ ಅಂತ ಹೇಳ್ಬೋದು ಸರ್. ಗಾಡಿ ಪ್ರೈಸ್ ಭಾಳ ಕಮ್ಮಿ ರೇಟಿಗೆ ಕೊಡ್ತಾ ಇದ್ದೀವಿ ಈ ಮಂತ್ಗೆ ಸ್ಪೆಷಲು ಅಂತ. ಸೊ ಮಾರ್ಕೆಟಲ್ಲಿ ಕಂಪೇರ್ ಮಾಡಿದ್ರೆ 20,000 ರಿಂದ 30,000 ರೂಪಾಯಿ ಪ್ರೈಸ್ ಕಮ್ಮಿ ಇದೆ. ಸೊ ಮತ್ತೆ ವಾರಂಟಿನೂ ನಾವು ಅಪ್ರೂವಲ್ ಬೇಸಸ್ ಮೇಲೆ ಮಾಡ್ಕೊಡ್ತೀವಿ. ಸೊ ನಿಮ್ಮ ಚಾನಲ್ ಥ್ರೂ ಬಂದಿರೋದ್ರಿಂದ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ನಿಮ್ಮ ಜಸ್ಟ್ ಸರ್ ಯೂಟ್ಯೂಬ್ ಚಾನಲ್ ಥ್ರೂ ಬಂದಿದ್ದೀವಿ ಅಂತ ಹೇಳಿದ ಕೂಡಲೇ ನಾವು GM ಹತ್ರ ಅಪ್ರೂವಲ್ ಮಾಡಿಕೊಂಡು ವಾರಂಟಿನ ಪ್ರೊಸೆಸ್ ಮಾಡ್ಕೊಡ್ತೀವಿ. ಅದು ಬಿಟ್ಟರೆ ನಿಮಗೆ ಗಾಡಿ ಮತ್ತೆ 0 ಡೌನ್ ಪೇಮೆಂಟ್ ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಇದು. ಕೆಲವು ಕಸ್ಟಮರ್ಗೆ 0 ಡೌನ್ ಪೇಮೆಂಟ್ ಅಂದರೆ ಇಮಿಡಿಯೇಟ್ ಕ್ಲೋಸ್ ಮಾಡ್ತಾರೆ. ಸೊ 0 ಡೌನ್ ಪೇಮೆಂಟ್ 30% ಕಸ್ಟಮರ್ಗೆ ಇಮಿಡಿಯೇಟ್ ಸಿಗುತ್ತೆ. ಅವರ ಸಿಬಿಲ್ ಸ್ಕೋರ್ ಮೇಲೆ ಮ್ಯಾಟರ್ ಆಗುತ್ತೆ. ಸೊ ನಾವು ಮಾಡ್ಕೊಡ್ತೀವಿ 0 ಡೌನ್ ಪೇಮೆಂಟು. ಗ್ರೀನ್ ಚಾನಲ್ ಕಸ್ಟಮರ್ಗೆ 10% ಬರುತ್ತೆ. ಇಮಿಡಿಯೇಟ್ ಆಗಿ ನಾವು ಲೋನ್ ಅಪ್ರೂವಲ್ ಮಾಡ್ತೀವಿ. 4 to 6 hours ಅಲ್ಲಿ ಕಾರ್ ಡೆಲಿವರಿ ಕೊಡ್ತೀವಿ. ಸೊ ಏನಂತ ಹೇಳಿದ್ರೆ ಜಸ್ಟ್ ಕೋಆರ್ಡಿನೇಷನ್ ಮಾಡಬೇಕು. ಡಾಕ್ಯುಮೆಂಟ್ಸ್ ಮತ್ತೆ ಫೋಟೋಸ್ ಎಲ್ಲ ಬೇಕಾಗುತ್ತೆ. ಮನೆ ಫೋಟೋ, ಆಫೀಸ್ ಫೋಟೋ ಎಲ್ಲ ಕೊಟ್ಟರೆ ಕೇಸ್ ಕ್ಲೋಸ್ ಮಾಡ್ಕೊಡ್ತೀವಿ. ಸೊ ಯಾವುದು ಹಾರ್ಡ್ ಕಾಪಿ ತರುವಂಗಿಲ್ಲ, ಎಲ್ಲ ಆನ್ಲೈನ್, ಎಲ್ಲ ಸಾಫ್ಟ್ ಕಾಪಿನೇ ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಎಲ್ಲ ನಿಮ್ ಕಣ್ ಮುಂದೆನೆ ನಿಮ್ ಕಣ್ ಮೊಬೈಲ್ ಅಲ್ಲೇ ಸಿಗುತ್ತೆ ಅಂತ ಹೇಳ್ಬೋದಲ್ವಾ ಸರ್? ಹೌದೌದು ಸರ್. ಸರ್ ಇವಾಗ ರೋಡ್ ಸೈಡ್ ಅಸಿಸ್ಟೆನ್ಸ್ ಏನಾದ್ರು ಇದೆಯಾ ಸರ್ ಆಫರ್? ಸರ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಆಫರ್ ಅಂತಿಲ್ಲ. ರೋಡ್ ಸೈಡ್ ಅಸಿಸ್ಟೆನ್ಸ್ಗೆ ನಾವು ಆಕ್ಚುಲಿ 3 ವರ್ಷ ರೋಡ್ ಸೈಡ್ ಅಸಿಸ್ಟೆನ್ಸ್ಗೆ ಎಲ್ಲ ಕಂಪ್ನಿಯವರು 4,000 ರಿಂದ 5,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ Cars24 ಅವರು ಬರೀ 1,500 ರೂಪಾಯಿ ತಗೊಳ್ತಾ ಇದ್ದಾರೆ. ಟೋಟಲ್ 12 ಸಲ ರೋಡ್ ಸೈಡ್ ಅಸಿಸ್ಟೆನ್ಸ್ ಕೊಡ್ತೀವಿ. ಇನ್ ಕೇಸ್ ನೀವು ಮಿಡ್ ನೈಟ್ ಎಮರ್ಜೆನ್ಸಿ ರೋಡಲ್ಲಿ ಏನಾದರೂ ನಿಮಗೆ ಟೈರ್ ಫ್ಲಾಟ್ ಆಯಿತು ಅಂದರೆ ಟೈರ್ನ ಫ್ರೀಯಾಗಿ ರಿಪೇರಿ ಬಂದು ಮಾಡಿಕೊಡ್ತಾರೆ. ಫ್ಯೂಯಲ್ ಖಾಲಿ ಆಯ್ತು ಅಂದರೆ 5 ಲೀಟರ್ ಫ್ಯೂಯಲ್ ತಂದು ಕೊಡ್ತಾರೆ. ಸಣ್ಣ ಪುಟ್ಟ ಎಲೆಕ್ಟ್ರಿಕಲ್ ಚೆಕಪ್, ಮೆಕ್ಯಾನಿಕಲ್ ಚೆಕಪ್ ಮಾಡಬೇಕು ಅಂದರೆ ಅದನ್ನು ಫ್ರೀಯಾಗಿ ಮಾಡಿಕೊಡ್ತಾರೆ. ಜಂಪ್ ಸ್ಟಾರ್ಟ್ ಮಾಡಬೇಕಾ, ಜಂಪ್ ಸ್ಟಾರ್ಟ್ ಫ್ರೀಯಾಗಿ ಮಾಡಿಕೊಡ್ತಾರೆ. ಎಮರ್ಜೆನ್ಸಿ ಟೋ ಫೆಸಿಲಿಟಿ 40 ಕಿಲೋಮೀಟರ್ ರೇಡಿಯಸ್ಸಲ್ಲಿ 1 ಪಾಯಿಂಟಿಂದ 40 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಟೋ ಫೆಸಿಲಿಟಿ ಬೇಕಾ, 1 ಫೆಸಿಲಿಟಿ ಫ್ರೀ ಸಿಗುತ್ತೆ. ಸೊ ನಿಮಗೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಬರೀ 1,500 ರೂಪಾಯಿ. ಯಾವುದೇ ಗಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ, 3 ವರ್ಷ ವ್ಯಾಲಿಡಿಟಿ, 12 ಸಲ ರೋಡ್ ಸೈಡ್ ಅಸಿಸ್ಟೆನ್ಸ್, 1 ಟೋ ಫೆಸಿಲಿಟಿ, ಬರೀ 1,500 ರೂಪಾಯಿ ಸರ್. ಬೇರೆ ಕಡೆ ಎಲ್ಲ 6 ರಿಂದ 6,500 ರೂಪಾಯಿ ನಿಮ್ಗೆ ಚಾರ್ಜ್ ಆಗುತ್ತೆ. ಈವನ್ ನೀವು ಇನ್ಶೂರೆನ್ಸ್ ಥ್ರೂ ಹೋದ್ರೂ ಅಲ್ಲೂ ಚಾರ್ಜ್ ಮಾಡ್ತಾರೆ. ಸೊ ನಮ್ದು ನೀವು ಬೇಕಾದ್ರೆ ಚೆಕ್ ಮಾಡಿ, ನಮ್ದು ಟೋಲ್ ಫ್ರೀ ನಂಬರ್ ಇದೆ. ರೋಡ್ ಸೈಡ್ ಅಸಿಸ್ಟೆನ್ಸ್ಗೆ ನಾವು ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದೀವಿ. ಆ ನಂಬರ್ಗೆ ಜಸ್ಟ್ ಕಾಲ್ ಮಾಡಿದ್ರೆ ಆಯ್ತು, ನಮ್ಮವ್ರು ನಿಯರೆಸ್ಟ್ ಗ್ಯಾರೇಜ್ಗೆ ಟೈ ಅಪ್ ಮಾಡಿ ಕ್ಲೋಸ್ ಮಾಡ್ಕೊಡ್ತಾರೆ ಸರ್. ಸೊ ನಿಯರೆಸ್ಟ್ ಗ್ಯಾರೇಜ್ಗೆ ಟೈ ಅಪ್ ಆಗಿದ್ದೀರಾ ನೀವು? ಹೌದೌದು, ನಮ್ದು ಪ್ಯಾನ್ ಇಂಡಿಯಾ ಸರ್ ಸರ್ವಿಸ್ ಕೊಡೋದು. ಈವನ್ ಮಿಡ್ ನೈಟ್ 12 ಗಂಟೆಗೂ ಕರಿಬಹುದು ನೀವು ರೋಡ್ ಸೈಡ್ ಅಸಿಸ್ಟೆನ್ಸ್. ಇವಾಗ ನಾನು ಕರೆದ್ರೆ ಒಂದು ಹಾಫ್ ಆನ್ ಅವರ್ ವೇಟ್ ಮಾಡಿದ್ರೆ ಆಗುತ್ತೆ? ಮಾಡಿ ಸರ್, ಈಗಲೇ ನಂಬರ್ ಕೊಡ್ತೀನಿ, ಈಗಲೇ ಚೆಕ್ ಮಾಡಿ ಬೇಕಾರೆ. ಆ ನಂಬರ್ ಕಾಲ್ ಮಾಡಿ, ಸರ್ ನಾನು Cars24 ಅಲ್ಲಿ ಕಾರ್ ತಗೊಂಡಿದ್ದೀನಿ ಅಂತ ಜಸ್ಟ್ ನೀವು ಸ್ಯಾಂಪಲ್ ಚೆಕ್ ಮಾಡಿ, ನಿಮ್ಗೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಯಾವ ತರ ಸಿಗುತ್ತೆ ನೋಡಿ ಸರ್ ಬೇಕಾರೆ. ಈ ತರ ಕಾನ್ಫಿಡೆನ್ಸ್ ಆಗಿ ಹೇಳ್ತಿದ್ದಾರೆ ಅಂದ್ರೆ 100% ಕಾನ್ಫಿಡೆಂಟ್ ಇದೆ. ಅಂಡ್ ಸರ್ 1,500 ರೂಪೀಸ್ಗೆ ಈ ಅಪ್ಲಿಕೇಶನ್ ಅಂದ್ರೆ ಈ ಆಪ್ಷನ್ ಇದೆಲ್ಲ ತಗೊಳ್ಳೋದು ಬೆಸ್ಟ್ ಅನ್ಕೋತೀನಿ ನಾನು. ಬಿಕಾಸ್ ಇವಾಗ ಗೊತ್ತಾಗೋದಿಲ್ಲ ಅಲ್ಲ ಸರ್, ಫ್ಯಾಮಿಲಿ ಕರ್ಕೊಂಡು ನಾವು ಟ್ರಿಪ್ಪಿಗೆ ಹೋಗಿರ್ತೀವಿ ಅಥವಾ ಏನಾದರೂ ಆಗಿರುತ್ತೆ, ರೋಡ್ ಸೈಡ್ ಏನಾದರೂ ಗಾಡಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಆ ಕಡೆ ಕೈ ಮಾಡಿದ್ರು ಕೈ ಮಾಡೋಕ್ಕೂ ಬೇರೆಯವ್ರನ್ನ ಹೆಲ್ಪ್ ಕೇಳೋಕ್ಕೂ ತುಂಬಾ ಕಷ್ಟ ಆಗುತ್ತೆ ಸರ್. ನೀವು ಏನು ಇದು ಮಾಡಬೇಡಿ, ನೀವು ಪ್ಯಾನ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡಿ, ನಿಮ್ಮಿಂದ 1.5 ಇಂದ ನಮ್ಮ ರೋಡ್ ಸೈಡ್ ಅಸಿಸ್ಟೆನ್ಸ್ ಇರುತ್ತೆ. ಜಸ್ಟ್ ಆ ಥರ ಗೇಜ್ ಮಾಡ್ಕೊಳ್ಳಿ ಸರ್. ನಾನು ಎಲ್ಲೇ ಫ್ಯಾಮಿಲಿ, ನನಗೆ ಧರ್ಮಸ್ಥಳ ಹೋಗ್ತೀನಿ, ಕುಕ್ಕೆ ಹೋಗ್ತೀನಿ, ನಾನು ಎಲ್ಲೇ ಲಾಂಗ್ ಡ್ರೈವ್ಗೆ ಹೋಗ್ತೀನಿ, ತಿರುಪತಿಗೆ ಹೋಗ್ತೀನಿ, ನಾನು 1.5 ಗಂಟೆ ನನಗೆ ಸಪೋರ್ಟ್ ಮಾಡೋಕೆ ಯಾರೋ ಒಬ್ರು ಹಿಂದ್ಗಡೆ ಇದ್ದಾರೆ ಅಂತ ಅನ್ಕೊಳ್ಳಿ ಸರ್. ಅದೇ ನಮ್ಮ ರೋಡ್ ಸೈಡ್ ಅಸಿಸ್ಟೆನ್ಸ್ ಸರ್. ಸೂಪರ್, ಆಯ್ತು ಸರ್. ಇದು ಮೇನ್ ಪಾಯಿಂಟು. ನಾನು ಯಾವ್ಯಾವ ವಿಡಿಯೋದಲ್ಲಿ Cars24ದಲ್ಲಿ ಈ ಪಾಯಿಂಟ್ ನಾನು ಕವರ್ ಮಾಡಿರಲಿಲ್ಲ, ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ನನ್ನ ಪ್ರಕಾರ ಗಾಡಿ ತೊಗೊಂಡ್ರೆ ಇದೊಂದು ಅಡಿಷನಲ್ ರೈಡರ್ ಪ್ಲಾನ್ ತೊಗೊಳ್ಳಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ರೆಡ್ ಕಾರ್ಗಳು ಆಫರ್, ಎಲ್ಲ ಗಾಡಿಗಳು ಸೇಲ್ ಆಗಲಿ ರೆಡ್ ಕಾರು, ಆ್ಯಂಡ್ ನಮ್ಮ ಕಡೆಯಿಂದ ಬಂದರೆ ಒಂದು ಬೆಸ್ಟ್ ಪ್ರೈಸ್ ಕೊಡಿ ಆ್ಯಂಡ್ ಬೆಸ್ಟ್ ಡೀಲ್ ಕೊಡಿ ಅಂತ ಹೇಳ್ಬೋದು. ಮಾಡ್ಕೊಡ್ತೀವಿ ಸರ್, 100% ಮಾಡ್ಕೊಡ್ತೀವಿ ಸರ್. ನೋಡಿದ್ರಲ್ಲ, ಫೆಬ್ರವರಿ ಮಂತಲ್ಲಿ ಯಾರು ಗಾಡಿ ತೊಗೊಳ್ತಿದ್ರೆ, ಅದು ರೆಡ್ ಕಲರ್ ತೊಗೊಳ್ತಿದ್ರೆ ಡೈರೆಕ್ಟ್ GT ಮಾಲ್ ಬನ್ನಿ. GT ಮಾಲ್ ಅಂತ ಅಲ್ಲ, ಆಲ್ ಓವರ್ ಬೆಂಗಳೂರಲ್ಲಿ ಲೊಕೇಶನ್ಸ್ ಇದೆ, 7 ಲೊಕೇಶನ್ಸ್ ಇದೆ ಅಂತ ಹೇಳ್ಬೋದು. ನಿಮ್ಗೆ ನಿಯರೆಸ್ಟ್ ಯಾವುದಾಗುತ್ತೆ ಅದನ್ನ ಅಲ್ಲಿ ಕಾಲ್ ಮಾಡಿ ಅವ್ರಿಗೆ ಡೀಟೇಲ್ ಆಗಿ ಪಡ್ಕೊಳ್ಳಿ ನೀವು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ತಿಳ್ಕೊಳ್ಳೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.